ಹಾಯ್ ಗೈಸ್, ಇವತ್ತಿನೊಂದು ಪ್ರಮುಖ ವಿಡಿಯೋ ಏನಪ್ಪ ಅಂತಂದರೆ ಸಾಮಾನ್ಯ ಜ್ಞಾನ ಅಂದರೆ GKಗೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೆಗಳು ಇರ್ತವೆ ನೋಡ್ರಿ. ಓಕೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರತಿ ಬಾರಿ ಕೇಳಲಾಗಿರುವಂಥ ಪ್ರಮುಖ ರಿಪೀಟೆಡ್ ಪ್ರಶ್ನೆಗಳು ಇವಾಗಿರ್ತವೆ. ಓಕೆ, ನೀವೇನಾದರೂ ಹೊಸಬರಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ, ಮೊದಲನೇದು ಸಾಮಾನ್ಯ ವಿಜ್ಞಾನದ ಒಂದು ಪ್ರಶ್ನೆ ಇದೆ ನೋಡಿ. ವಿದ್ಯುತ್ ಪ್ರವಾಹವನ್ನು ಅಳೆಯುವಂಥ ಬಳಸುವ ಸಾಧನ ಯಾವುದು ಅಂತ ಕೊಟ್ಟಿದ್ದಾರೆ. ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವಂಥ ಸಾಧನ ಯಾವುದು? ಎಲೆಕ್ಟ್ರಿಕ್ ಕರೆಂಟನ್ನು ಅಳತೆ ಮಾಡ್ತಾರೆ ನೋಡ್ರಿ, ಯಾವುದು ಅಂತ ಕೇಳ್ಯಾರ. ಇಲ್ಲಿ ರಿಪೀಟೆಡ್ ಆದಂಥ ಒಂದು ಪ್ರಶ್ನೆ ಇದು. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ಸ್ ಬಿ, ಅಮ್ಮೀಟರ್ ಅಂತ ನಾವು ಕರಿತೇವೆ. ಅಮ್ಮೀಟರ್. ಓಕೆ, ವಿದ್ಯುತ್ ಮಂಡಲದ ಹರಿವನ್ನು ವಿದ್ಯುತ್ ಪ್ರವಾಹ ಪ್ರಮಾಣವನ್ನು ಅಳೆಯಲು ಅಮ್ಮೀಟರನ್ನು ಬಳಕೆ ಮಾಡುತ್ತಾರೆ ನೋಡ್ರಿ. ವೋಲ್ಟ್ ಮೀಟರ್ ಏನಪ್ಪ ಅಂತಂದರೆ ವೋಲ್ಟೇಜ್ ಅಳೆಯಲು ಬಳಕೆ ಮಾಡ್ತಾರೆ. ವೋಲ್ಟ್ ಮೀಟರ್ ಏನಂದರೆ ವೋಲ್ಟೇಜ್ ಒಂದು ಅಳೆಯಲು ಬಳಕೆ ಮಾಡಿದರೆ, ಅಮ್ಮೀಟರ್ ಏನಪ್ಪ ಅಂತಂದರೆ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಅಳತೆ ಮಾಡ್ತಾರೆ ನೋಡ್ರಿ. ಪ್ರಮುಖವಾದಂಥ ಪ್ರಶ್ನೆ ಇದಾಗಿರುತ್ತೆ ನೋಡ್ರಿ. ನೆಕ್ಸ್ಟ್, ಭೂಗೋಳಶಾಸ್ತ್ರದ ಪ್ರಶ್ನೆ. ಭಾರತ ಭೂಪ್ರದೇಶಗಳಲ್ಲಿ ಹರಿಯುವಂಥ ಅತಿ ಉದ್ದವಾದ ನದಿ ಯಾವುದು? ಭಾರತ ದೇಶದಲ್ಲಿ ಹರಿಯುವಂಥ ಅತ್ಯಂತ ಉದ್ದವಾದ ನದಿ ಯಾವುದಂತ ಪ್ರಶ್ನೆ ಕೊಟ್ಟರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಗಂಗಾ ನದಿ. ಓಕೆ, 2525 ಕಿಲೋಮೀಟ್ರ್ ಅಷ್ಟು ಉದ್ದವಾಗಿ ಹರಿಯುತ್ತದೆ ಭಾರತ ದೇಶದಲ್ಲಿ. ಓಕೆ, ಗಂಗಾ ನದಿ ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿಯಾಗಿದೆ ನೋಡಿ. ಓಕೆ, ಇದರ ಒಟ್ಟು ಒಂದು ಉದ್ದ ಏನಪ್ಪ ಅಂತಂದರೆ 2525 ಕಿಲೋಮೀಟ್ರ್ ಆಗಿದೆ. ಇದು ಉತ್ತರಾಖಂಡದ ಗಂಗೋತ್ರಿಯಲ್ಲಿ ಹುಟ್ಟಿ ಬಂಗಾಳ ಕೊಹ್ಲಿಯನ್ನು ಸೇರ್ತದೆ ನೋಡಿರಿ. ಉತ್ತರಾಖಂಡದಲ್ಲಿ ಹುಟ್ಟುತ್ತದೆ ಅದು. ಉತ್ತರಾಖಂಡದಲ್ಲಿ ಹುಟ್ಟಿ ಏನಪ್ಪ ಅಂತಂದರೆ ಬಂಗಾಳ ಕೊಹ್ಲಿಯನ್ನು ಸೇರುತ್ತದೆ ಯಾವುದು? ಗಂಗಾ ನದಿ. ನೆಕ್ಸ್ಟ್, ಸಂವಿಧಾನದ ಪ್ರಶ್ನೆ ಇದೆ ನೋಡಿ. ಭಾರತ ಸಂವಿಧಾನದ ರಚನಾ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ಸ್ ಬಿ ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಪ್ಪ ಅಂತಂದರೆ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಓಕೆ, ಟೋಟಲ್ ಆಗಿ ಈ ಒಂದು ಸಮಿತಿಯಲ್ಲಿ 7 ಜನ ಇರ್ತಾರೆ ನೋಡ್ರಿ. ಕರಡು ಸಮಿತಿಯಲ್ಲಿ ಸಂವಿಧಾನವನ್ನು ಕರಡು ಮಾಡುವಂಥ ಅತಿ ಪ್ರಮುಖ ಜವಾಬ್ದಾರಿಯನ್ನು ಹೊತ್ತಿದಂಥ 7 ಸದಸ್ಯ ಕರಡು ಸಮಿತಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಪ್ಪ ಅಂತಂದರೆ ಅಧ್ಯಕ್ಷರಾಗಿರ್ತಾರೆ. 7 ಜನ ಸದಸ್ಯರು ಇರ್ತಾರೆ, ಇವರೊಬ್ಬರು ಏನಪ್ಪ ಅಂತಂದರೆ ಅಧ್ಯಕ್ಷರು ಇರ್ತಾರೆ ನೋಡ್ರಿ. ಓಕೆ, ಆದ್ದರಿಂದ ಅವರನ್ನು ಸಂವಿಧಾನದ ಶಿಲ್ಪಿ ಎಂದು ಕರೀತಾರೆ ನೋಡ್ರಿ. ಸಂವಿಧಾನದ ಶಿಲ್ಪಿ ಎಂದು ಯಾರನ್ನು ಕರೀತಾರಪ್ಪ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಎಂದು ಕರೆಯಲಾಗುತ್ತದೆ. ಅದೇ ರೀತಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಪ್ಪ ಅಂತಂದರೆ ಸಂವಿಧಾನದ 32ನೇ ವಿಧಿಯನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ. ಓಕೆ, 32ನೇ ವಿಧಿಯನ್ನು ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ ನೋಡಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ನೆಕ್ಸ್ಟ್, ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದಂಥ ಕನ್ನಡದ ಕುಲಪುರೋಹಿತ ಎಂದು ಪ್ರಖ್ಯಾತರಾಗಿರುವಂಥ ವ್ಯಕ್ತಿ ಯಾರಂತ ಇಲ್ಲಿ ಕೊಟ್ಟಿದ್ದಾರೆ. ಕನ್ನಡದ ಕುಲಪುರೋಹಿತ ಎಂದು ಯಾರನ್ನು ಕರೀತಾರೆ ಅಂತ ಇಲ್ಲಿ ಕೇಳ್ತಾರೆ ನೋಡ್ರಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ನೋಡಿ, ಆಲೂರು ವೆಂಕಟರಾವ್. ಆಲೂರು ವೆಂಕಟರಾವ್ ಅವರನ್ನು ಏನಪ್ಪ ಅಂತಂದರೆ ಕರ್ನಾಟಕದ ಕುಲಪುರೋಹಿತ ಅಂತ ಕರೀತಾರೆ ನೋಡ್ರಿ. ಕರ್ನಾಟಕದ ಗತವೈಭವ ಎಂಬ ಕೃತಿಯ ಮೂಲಕ ಕನ್ನಡಿಗರಿಗೆ ಒಂದು ಸ್ವಾಭಿಮಾನದ ಬಡಿದೆಬ್ಬಿಸಿದ್ದಾರೆ ನೋಡ್ರಿ ಇವರು. ಏಕೀಕರಣಕ್ಕೆ ಭದ್ರ ಬುನಾದಿ ಹಾಕಿದ್ದಕ್ಕಾಗಿ ಆಲೂರು ವೆಂಕಟರಾಯ ಅವರನ್ನು ಏನಪ್ಪ ಅಂತಂದರೆ ಕನ್ನಡದ ಕುಲಪುರೋಹಿತ ಎಂದು ಗೌರವಿಸಲಾಗುತ್ತದೆ. ಕನ್ನಡದ ಒಂದು ಕುಲಪುರೋಹಿತ ಯಾರಂತ ಕರೆದರೆ ಯಾವುದು? ಆಲೂರು ವೆಂಕಟರಾಯ ಅವರು. ಇವರೇನಪ್ಪ ಅಂತಂದರೆ ಇವರ ಒಂದು ಕೃತಿ ಇರ್ತದೆ. ಅದು ಯಾವ ಕೃತಿಯಪ್ಪ ಅಂತಂದರೆ ಕರ್ನಾಟಕದ ಗತವೈಭವ ಎಂಬ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ ಆಲೂರು ವೆಂಕಟರಾಯ ಅವರು. ನೆಕ್ಸ್ಟ್, ಮಾನವನ ದೇಹದಲ್ಲಿರುವಂಥ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತ ಕೊಟ್ಟಿದ್ದಾರೆ. ವಿಜ್ಞಾನದ ಪ್ರಶ್ನೆ. ಮಾನವನ ದೇಹದ ಅತಿ ದೊಡ್ಡದಾದಂಥ ಗ್ರಂಥಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಡಿ ನೋಡಿ, ಯಕೃತ್, ಲಿವರ್ ಅಂತ ನಾವು ಕರಿತೀವಿ. ಮಾನವನ ದೇಹದಲ್ಲಿ ಕಂಡು ಬರುವಂಥ ಅತ್ಯಂತ ದೊಡ್ಡದಾದ ಗ್ರಂಥಿ ಯಾವುದು ಅಂದರೆ ಅದು ಯಕೃತ್, ಲಿವರ್ ಅಂತ ಕರಿತಾರೆ ನೋಡ್ರಿ. ಓಕೆ, ಇದೇನಪ್ಪ ಅಂತಂದರೆ ಮಾನವನ ಅತಿ ದೊಡ್ಡದ ಗ್ರಂಥಿ ಆಗಿದೆ ಅಂತಲೇ ಹೇಳ್ತೀವಿ. ಇದು ಪಿತ್ತರಸವನ್ನು ಉತ್ಪಾದಿಸ್ತದೆ, ಜೊತೆಗೆ ರಕ್ತವನ್ನು ಕೂಡ ಶುದ್ಧೀಕರಿಸಲು ಪ್ರಮುಖ ಕಾರ್ಯವನ್ನು
ಮಾಡ್ತದೆ. ರಕ್ತವನ್ನು ಕೂಡ ಸ್ವಲ್ಪ ಶುದ್ಧೀಕರಣ ಮಾಡ್ತದೆ ನೋಡ್ರಿ ಲಿವರ್. ಓಕೆ, ಇದನ್ನು ಯಕೃತ್ ಅಂತ ಕರಿತಾರೆ. ಪಿತ್ತ ಒಂದು ರಸವನ್ನು ಉತ್ಪಾದನೆ ಮಾಡ್ತದೆ ನೋಡ್ರಿ. ನೆಕ್ಸ್ಟ್ 1829ರಲ್ಲಿ ರಾಜ ಮೋಹನ್ ರಾಯರವರ ಒಂದು ಸಹಾಯದಿಂದ ಸತಿ ಸಹಗಮನ ಪದ್ಧತಿಯನ್ನು ಕಾನೂನುಬದ್ಧವಾಗಿ ನಿಷೇಧಿಸಿದಂಥ ಗವರ್ನರ್ ಜನರಲ್ ಯಾರು ಅಂತ ಕೊಟ್ಟಿದ್ದಾರೆ. ಯಾವಾಗ 1829ರಲ್ಲಿ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡ್ತಾರೆ ನೋಡ್ರಿ. ಆ ಒಂದು ಗವರ್ನರ್ ಜನರಲ್ ಯಾರಂತ ಪ್ರಶ್ನೆ ಆಗಿದೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಲಾರ್ಡ್ ವಿಲಿಯಂ ಬೆಂಟಿಕ್. ಲಾರ್ಡ್ ವಿಲಿಯಂ ಬೆಂಟಿಕ್ ಅವ್ರು ಏನು ಮಾಡ್ತಾರೆ ಅಂದರೆ ರಾಜಾರಾಮ್ ಮೋಹನ್ ರಾಯರ ಒಂದು ಸಹಾಯದಿಂದ ಏನು ಮಾಡ್ತಾರೆ, ಸತಿ ಸಹಗಮನ ಪದ್ಧತಿಯನ್ನು ನಿಷೇಧವನ್ನು ಮಾಡುತ್ತಾರೆ. ಓಕೆ, ಯಾಕಪ್ಪ ಅಂತಂದರೆ ರಾಜಾರಾಮ್ ಮೋಹನ್ ರಾಯ್ ಅವರ ಒಂದು ಅಣ್ಣನ ಹೆಂಡತಿ ಒಂದು ಸತಿ ಸಹಗಮನ ಪದ್ಧತಿಗೆ ಒಳಗಾಗಿರ್ತಾಳೆ. ಅದಕ್ಕಾಗಿ ರಾಜಾರಾಮ್ ಮೋಹನ್ ರಾಯ್ ಅವರವರು ಈ ಒಂದು ಹೋರಾಟವನ್ನು ಮಾಡ್ತಾರೆ. ಅದರಿಂದ ಗವರ್ನರ್ ಜನರಲ್ ಆಗಿರುವಂಥ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಈ ಒಂದು ಸತಿ ಸಹಗಮನ ಪದ್ಧತಿಯನ್ನು ನಿಷೇಧವನ್ನು ಮಾಡ್ತಾರೆ ನೋಡ್ರಿ. ಯಾವಾಗಪ್ಪ ಅಂತಂದರೆ 1829ರಲ್ಲಿ. ಓಕೆ, ಬ್ರಿಟಿಷ್ ಗವರ್ನರ್ ಆಗಿರುವಂಥ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಏನಪ್ಪ ಅಂತಂದರೆ ಸಮಾಜ ಸುಧಾರಕರಾಗಿರ್ತಾರೆ. ಇವರು ಡಿಸೆಂಬರ್ 4, 1829ರಲ್ಲಿ ಸತಿ ಸಹಗಮನ ಪದ್ಧತಿಯನ್ನು ಅಪರಾಧವೆಂದು ಘೋಷಣೆಯನ್ನು ಮಾಡಿಗೆಸಿದ ನಿಷೇಧವನ್ನು ಮಾಡ್ತಾರೆ. ಯಾವಾಗ 1829 ಡಿಸೆಂಬರ್ 4ನೇ ತಾರೀಕು. ಓಕೆ, ನಿಷೇಧ ಮಾಡಿದಂಥ ದಿನಾಂಕ ಗೊತ್ತಿರ್ಬೇಕು ನೋಡಿರಿ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಕಾಫಿ ನಾಡು ಎಂದು ಯಾವ ಜಿಲ್ಲೆಯನ್ನು ಪ್ರೀತಿಯಿಂದ ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ. ಕಾಫಿ ನಾಡು ಎಂದು ಯಾವ ಒಂದು ಜಿಲ್ಲೆಯನ್ನು ಕರೆಯುತ್ತಾರೆ ನೋಡಿ. ಇಲ್ಲಿ ಕಾಫಿ ನಾಡು ಅಂದ ತಕ್ಷಣ ಕೆಲವು ಜನ ಏನಪ್ಪ ಅಂತಂದರೆ ಕೊಡಗುಗೆ ಅತಿ ಹೆಚ್ಚು ಆನ್ಸರ್ ಹಾಕುವಂಥ ಸಾಧ್ಯತೆ ಇರ್ತದೆ. ಆದರೆ ಈ ಒಂದು ಕಾಫಿನಾಡು ಜಿಲ್ಲೆ ಎಂದು ಯಾವುದು ಕರಿತಾರಪ್ಪ ಅಂತಂದರೆ ಚಿಕ್ಕಮಗಳೂರನ್ನು ಜಿಲ್ಲೆಯನ್ನು ಕಾಫಿನಾಡು ಜಿಲ್ಲೆ ಎಂದು ಕರಿತಾರೆ ನೋಡ್ರಿ. ಅದಕ್ಕಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಓಕೆ, ಕೊಡಗು ಅಲ್ಲ, ಬದಲಾಗಿ ಚಿಕ್ಕಮಗಳೂರು ನೋಡ್ರಿ. ಯಾಕಪ್ಪ ಅಂತಂದರೆ ಬಾಬಾ ಬುಡನ್ಗಿರಿ ದತ್ತಾತ್ರೇಯ ಎಂಬ ಪೀಠದಲ್ಲಿ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಾಫಿ ಬೆಳೆಯನ್ನು ಈ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಿತ್ತನೆಯನ್ನು ಮಾಡ್ತಾರೆ ನೋಡ್ರಿ. ಓಕೆ, ಅದಕ್ಕಾಗಿ ಏನಪ್ಪ ಅಂತಂದರೆ ಈ ಒಂದು ಸ್ಥಳವನ್ನು ಏನಪ್ಪ ಅಂತಂದರೆ ಕಾಫಿನಾಡು ಎಂದು ಕರೆಯುತ್ತಾರೆ. ಓಕೆ, ಕಾಫಿಯನ್ನು ಬೆಳೆದದ್ದು ಎಲ್ಲಪ್ಪ ಅಂತಂದರೆ ಚಿಕ್ಕಮಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಳೀತಾರೆ. ಯಾರಪ್ಪ ಅಂತಂದರೆ ಬಾಬಾ ಬುಡನ್ಗಿರಿಯ ಒಂದು ದತ್ತಾತ್ರೇಯ ಪೀಠ. ನೆಕ್ಸ್ಟ್, ಭಾರತವನ್ನು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯಾಗಿಸಿದ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಪ್ರಶ್ನೆ ಇದಾಗಿದೆ ನೋಡಿ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೊಟ್ಟರು. ಇಲ್ಲಿ ಈ ಒಂದು ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರಂತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಭಾಳ ರಿಪೀಟೆಡ್ ಆದಂಥ ಪ್ರಶ್ನೆ ನೋಡಿದ. ಸೂರ್ಯನಿಂದ ಹೊರಟ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವಂಥ ಅಂದಾಜು ಸಮಯ ಎಷ್ಟಂತ ಕೊಟ್ಟಿದ್ದಾರೆ. ಅಂದರೆ ಸೂರ್ಯನಿಂದ ಭೂಮಿಗೆ ಬೆಳಕು ಎಷ್ಟೋ ಒಂದು ನಿಮಿಷದಲ್ಲಿ ಬೀಳುತ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಎಷ್ಟು ಸಮಯದಲ್ಲಿ ಬೀಳುತ್ತದೆ ಭೂಮಿ ಮೇಲೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 8 ನಿಮಿಷ 20 ಸೆಕೆಂಡ್ಗಳು. ಅಂದರೆ ಒಟ್ಟು 500 ಸೆಕೆಂಡ್ಗಳ ಕಾಲ ಏನಪ್ಪ ಅಂತಂದರೆ ಈ ಒಂದು ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳುತ್ತದೆ. ಓಕೆ, ಸೂರ್ಯ ಮತ್ತು ಭೂಮಿಯ ನಡುವಿನ ಸರಾಸರಿ ಅಂತರ ಏನಪ್ಪ ಅಂತಂದರೆ 150 ದಶಲಕ್ಷ ಕಿಲೋಮೀಟ್ರ್ ಆಗಿದೆ ನೋಡಿ. ಅದೇ ರೀತಿಯಾಗಿ ಬೆಳಕಿನ ವೇಗ ಏನಪ್ಪ ಅಂತಂದರೆ 3 ಲಕ್ಷ ಕಿಲೋಮೀಟ್ರ್ ಪರ್ ಸೆಕೆಂಡ್ ಆಗಿರೋದ್ರಿಂದ ಬೆಳಕು ಭೂಮಿಯನ್ನು ತಲುಪಲು ಏನಪ್ಪ ಅಂತಂದರೆ 500 ಸೆಕೆಂಡುಗಳು ಬೇಕಾಗ್ತದೆ. ಓಕೆ, ಇದನ್ನ 60ರಿಂದ ಭಾಗಿಸಿದಾಗ ಏನಾಗುತ್ತೆ ನಮಗೆ 8 ನಿಮಿಷ 20 ಅಥವಾ 30 ಸೆಕೆಂಡುಗಳು ಬರ್ತದೆ ನೋಡ್ರಿ. ಅದಕ್ಕಾಗಿ 8.2 ಅಂತ ಕರಿತಾರೆ ಅಥವಾ 8.3 ಅಂತ ಕೂಡ ಕರಿತಿರ್ತಾರೆ ನೋಡ್ರಿ. ಭೂಮಿಯನ್ನು ತಲುಪಲು ಬೆಳಕು 8 ನಿಮಿಷ 20 ಸೆಕೆಂಡ್ಗಳು ಬೇಕಾಗುತ್ತದೆ. ನೆಕ್ಸ್ಟ್, ಭಾರತೀಯ ಸಂಸತ್ತಿನಲ್ಲಿ ಮೇಲ್ಮನೆಯಾದ ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷಗಳಂತ ಕೊಟ್ಟಿದ್ದಾರೆ. ರಾಜ್ಯಸಭೆ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷಗಳಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ಸ್ ಬಿ 6 ವರ್ಷಗಳು ಬೇಕಾಗ್ತವೆ. ಓಕೆ, ರಾಜ್ಯಸಭೆ ಸದಸ್ಯರ ಒಂದು ಅಧಿಕಾರಾವಧಿ 6 ವರ್ಷಗಳಾಗಿರ್ತದೆ ನೋಡ್ರಿ. ಅದೇ ಲೋಕಸಭೆದು ಕೊಟ್ಟರೆ ಅದು 5 ವರ್ಷದಾಗಿರ್ತದೆ. ಓಕೆ, ಇದು ರಾಜ್ಯಸಭೆ ಏನಪ್ಪ ಅಂತಂದರೆ ಇದೊಂದು ಕಾಯಂ ಸದನವಾಗಿದೆ ನೋಡ್ರಿ.
ಇದನ್ನು ವಿಸರ್ಜನೆ ಮಾಡಲು ಆಗುವುದಿಲ್ಲ. ಓಕೆ, ಲೋಕಸಭೆಯನ್ನು ವಿಸರ್ಜನೆ ಮಾಡಬಹುದು, ಆದರೆ ರಾಜ್ಯಸಭೆಯನ್ನು ವಿಸರ್ಜನೆ ಮಾಡುವುದಿಲ್ಲ. ಯಾಕಪ್ಪ ಅಂತಂದರೆ ಇದೊಂದು ಶಾಶ್ವತ ಸದನವಾಗಿದೆ. ಶಾಶ್ವತ ಸದನವಾಗಿದೆ ಅಂತಲೇ ಹೇಳ್ತೀವಿ ನಾವು. ಇದರ ಒಂದು ಸದಸ್ಯರ ಅಧಿಕಾರಾವಧಿ ಏನಪ್ಪ ಅಂತಂದರೆ 6 ವರ್ಷಗಳಾಗಿರ್ತವೆ. ಪ್ರತಿ 2 ವರ್ಷ ಏನು ಮಾಡ್ತಾರಪ್ಪ ಅಂತಂದರೆ ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರನ್ನು ನಿವೃತ್ತಿ ಆಗುತ್ತಾರೆ. ಈ ಒಂದು ಸದನದಲ್ಲಿ ಏನಪ್ಪ ಅಂತಂದರೆ ಪ್ರತಿ 2 ವರ್ಷಕ್ಕೊಮ್ಮೆ 1/3ರಷ್ಟು ಸದಸ್ಯರು ಏನಪ್ಪ ಅಂತಂದರೆ ನಿವೃತ್ತಿಯನ್ನು ಹೊಂದುತ್ತಾರೆ. ಓಕೆ, ಇದೊಂದು ಕಾಯಂ ಸದನವಾಗಿದೆ ನೋಡಿ. ಅದೇ ರೀತಿಯಾಗಿ ಲೋಕಸಭೆಗೆ 5 ವರ್ಷ ಇರ್ತದೆ. ನೆಕ್ಸ್ಟ್, ಪ್ರಪಂಚದ ಸಾಗರಗಳಲ್ಲಿ ಅತ್ಯಂತ ಆಳವಾದ ತಗ್ಗು ಯಾವುದಂತ ಕೊಟ್ಟಿದ್ದಾರೆ. ಪ್ರಪಂಚದಲ್ಲಿ ಸಾಗರಗಳೇ ಅತ್ಯಂತ ಆಳವಾದಂಥ ತಗ್ಗು ಯಾವುದು? ಸರಿಯಾದ ಉತ್ತರ ಮರಿನಾ ಟ್ರೆಂಚ್ ಅಂತ ನಾವು ಕರಿತೀವಿ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಆಗಿದೆ. ಓಕೆ, ಇದು ಪೆಸಿಫಿಕ್ ಮಹಾಸಾಗರದಲ್ಲಿರುವಂಥ ಮರಿನಾ ಟ್ರೆಂಚ್ ಭೂಮಿಯ ಮೇಲಿನ ಅತ್ಯಂತ ಆಳವಾದ ಸ್ಥಳವಾಗಿದೆ ಅಂತ ಹೇಳ್ತೀವಿ. ಇದು ಸುಮಾರು ಏನಪ್ಪ ಅಂತಂದರೆ 11,034 ಮೀಟ್ರಷ್ಟು ಆಳ ಇದೆ. ಅಷ್ಟು ಆಳದವರೆಗೂ ಇದೆ ನೋಡಿ ಮರಿನಾ ಟ್ರೆಂಚ್. ಇಲ್ಲಿನ ಅತ್ಯಂತ ಆಳವಾದ ಬಿಂದು ಯಾವುದಪ್ಪ ಅಂತಂದರೆ ಇದು ಚಾಲೆಂಜರ್ ಡೀಪ್ ಅಂತ ಕರಿತೀವಿ. ಇದು ಮರಿನಾ ಟ್ರೆಂಚಲ್ಲಿ ಕಂಡುಬರುವಂಥ ಅತ್ಯಂತ ಆಳವಾದ ಬಿಂದಾಗಿದೆ ನೋಡಿ, ಚಾಲೆಂಜರ್ ಡೀಪ್. ಓಕೆ, ನೆಕ್ಸ್ಟ್, ಕನ್ನಡ ಸಾಹಿತ್ಯದ ರತ್ನತ್ರಯರಲ್ಲಿ ಒಬ್ಬನಾದ ಕವಿ ಚಕ್ರವರ್ತಿ ಎಂಬ ಬಿರುದಾಂಕಿತ ಕವಿ ಯಾರಂತ ಕೊಟ್ಟಿದ್ದಾರೆ. ಕವಿ ಚಕ್ರವರ್ತಿ ಬಿರುದು ಯಾರಿಗಿತ್ತಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರನ್ನ. ಈ ರನ್ನರಿಗೆ ಏನಪ್ಪ ಅಂತಂದರೆ ಕವಿ ಚಕ್ರವರ್ತಿ ಎಂಬ ಒಂದು ಬಿರುದು ಇರ್ತದೆ ನೋಡ್ರಿ. ಗದಯುದ್ಧ ಎಂಬ ಕಾವ್ಯವನ್ನು ರಚಿಸಿದ ರನ್ನರಿಗೆ ಕಲ್ಯಾಣ ಚಾಲುಕ್ಯರ ದೊರೆಯಾಗಿರುವಂಥ ತೈಲಪ್ಪನು ಏನು ಮಾಡ್ತಾನಂದರೆ ಕವಿ ಚಕ್ರವರ್ತಿ ಎಂಬ ಒಂದು ಬಿರುದನ್ನು ನೀಡಿ ಸನ್ಮಾನಿಸ್ತಾನೆ. ರನ್ನನ ಒಂದು ಕೃತಿ ಯಾವುದಪ್ಪ ಅಂತಂದರೆ ಗದಯುದ್ಧ ಆಗಿರ್ತದೆ ನೋಡ್ರಿ. ಇದನ್ನು ರಚನೆ ಮಾಡ್ತಾರೆ. ಅದಕ್ಕಾಗಿ ಈತನಿಗೆ ತೈಲಪ್ಪ ಚಕ್ರವರ್ತಿ ಎಂದು ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡ್ತಾನೆ. ನೆಕ್ಸ್ಟ್, ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಡಿನಾಡ ಗಾಂಧಿ ಎಂದು ಯಾರನ್ನು ಪ್ರೀತಿಯಿಂದ ಕರೆಯಲಾಗುತ್ತಿತ್ತು ಅಂತ ಕೊಟ್ಟಿದ್ದಾರೆ. ಇದನ್ನು ಏನಪ್ಪ ಅಂತಂದರೆ ನೀವು ಕಾಮೆಂಟ್ ಮೂಲಕ ತಿಳಿಸಿ. ಗಡಿನಾಡ ಗಾಂಧಿ ಅಂತ ಯಾರಿಗೆ ಕರೆಯುತ್ತಾರೆ? ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ನಾವು ಪ್ರತಿದಿನ ಬಳಸುವಂಥ ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರೇನಂತ ಕೊಟ್ಟಿದ್ದಾರೆ. ನಾವು ದಿನನಿತ್ಯ ಬಳಕೆ ಮಾಡುವಂಥ ರಾಸಾಯನಿಕ ಒಂದು ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರೇನಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಸೋಡಿಯಂ ಕ್ಲೋರೈಡ್ ಅಂತ ಕರೀತಾರೆ. NaCl ಇದರ ರಾಸಾಯನಿಕ ಸೂತ್ರ NaCl ನೋಡ್ರಿ, ಸೋಡಿಯಂ ಕ್ಲೋರೈಡ್. ಇದನ್ನು ದಿನನಿತ್ಯ ನಾವು ಬಳಕೆ ಮಾಡುವಂಥ ಉಪ್ಪಾಗಿದೆ. ಓಕೆ, NaCl ಇದರ ಒಂದು ರಾಸಾಯನಿಕ ಸೂತ್ರ ನೋಡ್ರಿ. ಸೋಡಿಯಂ ಬೈಕಾರ್ಬೊನೇಟ್ ಎಂದರೆ ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ ಅಂತ ಕರೀತಾರೆ ನೋಡ್ರಿ. ಓಕೆ, ನೆಕ್ಸ್ಟ್, ಭಾರತ ಸರ್ಕಾರದ ಲೆಕ್ಕಪತ್ರಗಳನ್ನು ಪರಿಶೀಲಿಸುವಂಥ ಭಾರತದ ಮಹಾಲೆಕ್ಕಪಾಲರು ಅವರನ್ನು ಯಾರು ನೇಮಕ ಮಾಡುತ್ತಾರೆ? CAGಯನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅಂತ ನಾವು ಕರಿತೇವೆ. ಇದು 148ನೇ ವಿಧಿಗೆ ಸಂಬಂಧಿಸಿದೆ. ಇವರ ನೇಮಕದ ಬಗ್ಗೆ ತಿಳಿಸುವಂಥ ವಿಧಿ 148ನೇ ವಿಧಿ. ಇವರನ್ನು ನೇಮಕ ಮಾಡುವಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಭಾರತದ ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡುತ್ತಾರೆ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡಿ, ಭಾರತದ ರಾಷ್ಟ್ರಪತಿಗಳು. ಓಕೆ, ಸಂವಿಧಾನದ 148ನೇ ಒಂದು ವಿಧಿಯ ಪ್ರಕಾರ ಭಾರತ ರಾಷ್ಟ್ರಪತಿಗಳು ಏನು ಮಾಡ್ತಾರೆ ಅಂದರೆ CAG ಅವರನ್ನು ನೇಮಕ ಮಾಡ್ತಾರೆ. ಇವರನ್ನು ಸರ್ಕಾರದ ಬೊಕ್ಕಸದ ಕಾವಲುಗಾರ ಎಂದು ಕರೀತಾರೆ ನೋಡ್ರಿ. CAG ಅವರನ್ನು ಏನಪ್ಪ ಅಂತಂದರೆ ಸರ್ಕಾರದ ಬೊಕ್ಕಸದ ಕಾವಲುಗಾರ ಎಂದು ಕರೀತಾರೆ ನೋಡ್ರಿ. ಇವರು 148ನೇ ವಿಧಿ ಪ್ರಕಾರ ನೇಮಕ ಮಾಡ್ತಾರೆ ನೋಡ್ರಿ. ನೆಕ್ಸ್ಟ್, ಜಗತ್ತಿನ ಅತಿ ದೊಡ್ಡ ಕ್ರೀಡಾ ಹಬ್ಬವಾದಂಥ ಒಲಿಂಪಿಕ್ ಕ್ರೀಡಾಕೂಟವು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಒಲಿಂಪಿಕ್ ಕ್ರೀಡಾಕೂಟ ನಡೆಯುವಂಥ ವರ್ಷ ಎಷ್ಟು ವರ್ಷಗಳಿಗೊಮ್ಮೆ ನಡೀತದೆ ಅಂತ ಕೊಟ್ಟರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 4 ವರ್ಷಗಳಿಗೊಮ್ಮೆ ನಡೀತದೆ ಅದು. ಓಕೆ, ಬೇಸಿಗೆ ಮತ್ತು ಚಳಿಗಾಲದ ಒಲಿಂಪಿಕ್ಸ್ 2 ಕ್ರೀಡಾಕೂಟಗಳು ತಲಾ 4 ವರ್ಷಗಳಿಗೊಮ್ಮೆ ನಡೀತವೆ. ಎಷ್ಟು? 4 ವರ್ಷಗಳಿಗೊಮ್ಮೆ ನಡೀತದೆ ನೋಡ್ರಿ ಇದು ಈ ಒಂದು ಕ್ರೀಡಾಕೂಟ. 2020ರಲ್ಲಿ ಟೋಕಿಯೋದಲ್ಲಿ ನಡೆದಿತ್ತು. ಜಪಾನ್ ದೇಶದ ಟೋಕಿಯೋದಲ್ಲಿ ನಡೆದಿತ್ತು. 2024ರಲ್ಲಿ ಪ್ಯಾರಿಸ್ನಲ್ಲಿ ನಡೆದಿತ್ತು ನೋಡ್ರಿ. ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ 2024ದಾಗ ನಡೆದಿತ್ತು. ಈಗ 2028ರದ ಒಂದು ಕ್ರೀಡಾಕೂಟ ಅಮೆರಿಕ ದೇಶದ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿದೆ. ಓಕೆ, USA ದೇಶದ ಲಾಸ್ ಏಂಜಲೀಸ್ನಲ್ಲಿ
ಈ ಒಂದು ಕ್ರೀಡಾಕೂಟ ನಡೀತದೆ ನೋಡ್ರಿ. ನೆಕ್ಸ್ಟ್, ತನ್ನ ಅತ್ಯುತ್ತಮ ಹತ್ತಿ ಜವಳಿ ಉದ್ಯಮಕ್ಕಾಗಿ ಭಾರತದ ಮ್ಯಾಂಚೆಸ್ಟರ್ ಎಂದು ಪ್ರಸಿದ್ಧಿಯಾಗಿರುವಂಥ ನಗರ ಯಾವುದಂತ ಕೊಟ್ಟಿದ್ದಾರೆ. ಭಾರತದ ಮ್ಯಾಂಚೆಸ್ಟರ್ ಅಂತ ಯಾವ ಒಂದು ನಗರವನ್ನು ಕರೀತಾರಂತ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತ ಹೇಳ್ತೀವಿ, ಅಹಮದಾಬಾದ್ ನೋಡ್ರಿ. ಓಕೆ, ಅಹಮದಾಬಾದ್ ಏನಪ್ಪ ಅಂತಂದರೆ ಭಾರತದ ಒಂದು ಜವಳಿ ಕಾರ್ಯಕ್ಕಾಗಿ ಭಾರತ ಮ್ಯಾಂಚೆಸ್ಟರ್ ಅಂತ ಕರಿತಾರೆ ನೋಡ್ರಿ. ಇದು ಗುಜರಾತ್ನ ಅಹಮದಾಬಾದ್ ಏನಪ್ಪ ಅಂತಂದರೆ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ. ಓಕೆ, ಅದೇ ರೀತಿಯಾಗಿ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಯಾವುದಪ್ಪ ಅಂತಂದರೆ ಕೊಯಂಬತ್ತೂರು ಆಗಿದೆ. ಹತ್ತಿ ಬೆಳೆಯನ್ನು ಅತಿ ಹೆಚ್ಚಾಗಿ ಬೆಳೀತಾರೆ ನೋಡ್ರಿ. ಅಹಮದಾಬಾದ್ ಗುಜರಾತ್ ಕರೀತಾರೆ, ಜೊತೆಗೆ ಮುಂಬೈ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದರದ್ದು ಪ್ರಮುಖವಾಗಿ ನೋಡಬೇಕು, ಮುಂಬೈ ಅಂತ ಕೂಡ ಹೇಳ್ತಾರೆ ಕೆಲವು ಸಂದರ್ಭದಲ್ಲಿ, ಆದರೆ ಅಹಮದಾಬಾದ್ ಇಲ್ಲಿ ಉತ್ತರವನ್ನು ಆಗಿದೆ ನೋಡಿ. ನೆಕ್ಸ್ಟ್, ವಿಶ್ವದ ಅತಿ ದೊಡ್ಡ ಗುಮ್ಮಟಗಳಲ್ಲಿ ಒಂದಾದಂಥ ಅದ್ಭುತವಾದ ಪಿಸುಗುಟ್ಟುವ ಗ್ಯಾಲರಿಯನ್ನು ಹೊಂದಿರುವಂಥ ಗೋಲ್ ಗುಂಬಜ್ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಗೋಲ್ ಗುಂಬಜ್ ಕಂಡುಬರುವಂಥ ಜಿಲ್ಲೆ ಯಾವುದಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಡಿ ನೋಡಿ, ವಿಜಯಪುರ. ಅಂದರೆ ಬಿಜಾಪುರ ಅಂತ ನಾವು ಕರಿತೇವೆ. ಈ ಒಂದು ಬಿಜಾಪುರಲ್ಲಿ ಏನಪ್ಪ ಅಂತಂದರೆ ಈ ಒಂದು ಗೋಲ್ ಗುಂಬಜನ್ನು ಆದಿಲ್ ಶಾಹಿ ನಿರ್ಮಾಣ ಮಾಡ್ತಾನೆ. ಇದು ಆದಿಲ್ ಶಾಹಿಯ ಒಂದು ಸಮಾಧಿಯ ಸ್ಥಳ ಆಗಿದೆ ನೋಡಿ. ಇದೊಂದು ಏನಪ್ಪ ಅಂತಂದರೆ ಸಮಾಧಿ ಆಗಿದೆ ನೋಡಿ ಇದು. ಓಕೆ, ಮೊಹಮ್ಮದ್ ಆದಿಲ್ ಶಾ ನಿರ್ಮಿಸಿದ ಗೋಲ್ ಗುಂಬಜ್ ಸ್ಮಾರಕ ಏನಪ್ಪ ಅಂತಂದರೆ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇದು ಆದಿಲ್ ಶಾಹಿ ವಾಸ್ತುಶಿಲ್ಪದ ಮೇರು ಕೃತಿಯಾಗಿದೆ ಅಂತ ಹೇಳ್ತೀವಿ. ಇದೊಂದು ಸಮಾಧಿ ಆಗಿದೆ. ಓಕೆ, ಇದೊಂದು ಸಮಾಧಿ ಆಗಿದೆ. ಇದು ಪಿಸುಗುಟ್ಟುವ ಗ್ಯಾಲರಿಯನ್ನು ಹೊಂದಿದೆ ಅಂತ ಹೇಳ್ತೀವಿ. ಅಂದರೆ ಒಂದು ಸಾರಿ ಕೂಗಿದರೆ ಅದು 7 ಸಾರಿ ಕೇಳಿಸ್ತದೆ. ಈಗ ಅದು ಕಡಿಮೆ ಆಗಿದೆ ಅಂತ ಕೂಡ ಹೇಳ್ಬೋದು ನಾವು, ಒಂದು ಕೂಗು. ನೆಕ್ಸ್ಟ್, 1857ರ ಐತಿಹಾಸಿಕ ಸಿಪಾಯಿ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದಂಥ ರಾಷ್ಟ್ರೀಯ ನಾಯಕ ಯಾರು ಅಂತ ಕೊಟ್ಟಿದ್ದಾರೆ. 2024ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಇದಾಗಿದೆ ನೋಡಿ. ಓಕೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದಂಥ ರಾಷ್ಟ್ರೀಯ ನಾಯಕ ಯಾರಂತ ಕೊಟ್ಟಿದ್ದಾರೆ 1857ರ ಒಂದು ದಂಗೆಯನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ವಿ ಡಿ ಸಾವರ್ಕರ್. ವಿ ಡಿ ಸಾವರ್ಕರ್ ಅವರು ಏನು ಮಾಡ್ತಾರೆ ಅಂದರೆ 1857ರ ದಂಗೆಯನ್ನು, ಓಕೆ, ಇದೊಂದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೀತಾರೆ. ಓಕೆ, ಬ್ರಿಟಿಷರು ಇದನ್ನು ಕೇವಲ ಸಿಪಾಯಿಗಳ ದಂಗೆ ಎಂದು ಕರೆದರೆ ವಿನಾಯಕ ದಾಮೋದರ್ ಸಾವರ್ಕರ್ ಅವರು ಏನಪ್ಪ ಅಂತಂದರೆ ತಮ್ಮ ಪುಸ್ತಕದಲ್ಲಿ ಇದನ್ನು ಭಾರತೀಯ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೀತಾರೆ ನೋಡ್ರಿ. ಯಾರೋ ವಿ ಡಿ ಸಾವರ್ಕರ್ ಏನಪ್ಪ ಅಂತಂದರೆ ಈ ಒಂದು ಅವರ ಒಂದು ಪುಸ್ತಕದಲ್ಲಿ ಭಾರತೀಯ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ 1857ರ ಒಂದು ದಂಗೆಯನ್ನು ಕರೆಯುತ್ತಾರೆ. 1857ರ ಒಂದು ದಂಗೆ. ನೆಕ್ಸ್ಟ್, ವೈದ್ಯರು ರೋಗಿಗಳ ರಕ್ತದೊತ್ತಡವನ್ನು ಅಳೆಯಲು ಬಳಸುವಂಥ ವೈದ್ಯಕೀಯ ಉಪಕರಣವು ಯಾವುದಂತ ಕೊಟ್ಟಿದ್ದಾರೆ. ನಿನ್ನೆ ಒಂದು ಕ್ಲಾಸ್ನಲ್ಲಿ ಏನಪ್ಪ ಅಂತಂದರೆ ವಿಜ್ಞಾನ ಕ್ಲಾಸ್ನಲ್ಲಿ ಈ ಒಂದು BP ಬ್ಲಡ್ ಪ್ರೆಷರನ್ನು ಅಳೆಯುವಂಥ ಉಪಕರಣ ಯಾವುದಂತ ಉತ್ತರವನ್ನು ಹೇಳಿದ್ದೀನಿ. ಓಕೆ, ಆ ಒಂದು ವಿಡಿಯೋ ಕೂಡ ಯಾರು ನೋಡಿಲ್ಲ ಅವರು ಒಂದು ವಿಡಿಯೋನ ತಪ್ಪದೆ ವಿಡಿಯೋ ನೋಡಿರಿ. ವಿಜ್ಞಾನದ ರಿಪೀಟೆಡ್ ಕ್ವಶನ್ ಆಗಿರೋದ್ರಿಂದ ಮತ್ತೆ ತಿರುಗಿ ಬಂದಿದೆ. ಇದು GKದಲ್ಲಿ ಬಂದಿದೆ ನೋಡಿ, GK ವಿಡಿಯೋದಲ್ಲಿ ಬಂದಿದೆ. ನಿನ್ನೆ ನಾನು ವಿಜ್ಞಾನ ಒಂದು ಕ್ಲಾಸ್ ತೊಗೊಂಡಿದ್ದೆ. ಆ ಒಂದು ಕ್ಲಾಸಲ್ಲಿ ಕೂಡ ಈ ಒಂದು ರಕ್ತದೊತ್ತಡವನ್ನು ಅಳೆಯುವಂಥ ಉಪಕರಣ ಯಾವುದಂತ ಕೂಡ ಕೇಳಿದರು. ಓಕೆ, ಈ ಉತ್ತರವನ್ನು ಕೂಡ ಏನಪ್ಪ ಅಂತಂದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ವಿಜ್ಞಾನದ ಯಾರು ವಿಡಿಯೋ ನೋಡಿಲ್ಲ ಅವರು ಕೂಡ ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡಿಕೊಳ್ಳಿ ವಿಜ್ಞಾನದ್ದು. ಓಕೆ ಸ್ನೇಹಿತರೆ, ಈ ರೀತಿಯಾದಂಥ ವಿಡಿಯೋಗಳಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದೇ ರೀತಿಯಾಗಿ ಯಾರಾದರೂ ಹೊಸಬರಾದರೆ ಲೈಕ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಹೆಚ್ಚಿನ ಒಂದು ವಿಡಿಯೋನ ಮಾಡಲು ಸಹಾಯಕಾರ ಆಗ್ತದೆ. ಓಕೆ, ಅದೇ ರೀತಿಯಾಗಿ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಯಾವ ರೀತಿಯಾಗಿದೆ, ಚೆನ್ನಾಗಿತ್ತಪ್ಪ ಅಂತಂದರೆ ಸೂಪರ್ ಅಂತ ಕಮೆಂಟ್ ಹಾಕಿ ಇನ್ನೂ ಹೆಚ್ಚಿನ ಒಂದು ವಿಡಿಯೋನ ಮಾಡೋಣ. ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ಇದೇ ರೀತಿಯಾಗಿ ನಿಮ್ಮ ಒಂದು ಅಧ್ಯಯನವನ್ನು ನಿರಂತರವಾಗಿ ಮಾಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.